ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರಾದಂಥ BS ಯಡಿಯೂರಪ್ಪ ಮತ್ತು BY ವಿಜಯೇಂದ್ರಣ್ಣನವ್ರ ಬಗ್ಗೆ ಹಾದಿ ಬೀದಿಯಲ್ಲಿ ಹಗುರವಾಗಿ ಮಾತಾಡೋದನ್ನ ನಿಲ್ಲಿಸಬೇಕು ಅಂತ ಎಲ್ಲ ಕಾರ್ಯಕರ್ತರ ಕಡೆಯಿಂದ ನಮ್ಮ ವಿಜಯೇಂದ್ರ ಅಭಿಮಾನಿ ಬಳಗದ ವತಿಯಿಂದ ಮನವಿ ಮಾಡಿದ್ವಿ ಅವ್ರಿಗೆ. ಈಗಾಗಲೇ ಪ್ರೆಸ್ ಮೀಟ್ ಮಾಡಿಬಿಟ್ಟು, ಯಾಕಂದ್ರೆ ಇಷ್ಟು ದಿವಸ ನಾವು ಯಾಕೆ ಸುಮ್ಮನೆ ಇದ್ದಿದ್ದೀವಪ್ಪ ಅಂದ್ರೆ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಕೂಡ ನಮ್ಮ ಪಕ್ಷದವರೇ, ಹಿರಿಯರು. ಇವತ್ತಿಲ್ಲ ನಾಳೆ ಸರಿ ಹೋಗ್ತದೆ ಅಂದ್ಕೊಂಡಿದ್ವಿ. ಅದು ಬರ್ತಾ ಬರ್ತಾ ಇತ್ತೀಚೆಗೆ ಏನಾಗ್ತಾಯಿದೆ ಅಂದರೆ ಜಾಸ್ತಿನೇ ಆಗ್ತಾಯಿದೆ ಅದು. ಅದಕ್ಕೆ ನಾವೇನು ಹೇಳೋದಂದ್ರೆ, ನೀವು ಆಡ್ತಕ್ಕಂಥ ಮಾತಿಂದ ನಮ್ಮ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರಲ್ಲೆಲ್ಲ ಗೊಂದಲ ಉಂಟಾಗ್ತಾಯಿದೆ. ಒಂದು ಕಡೆಯಿಂದ ವಿಜೇಂದ್ರಣ್ಣವರು ಅಧ್ಯಕ್ಷರಾಗಿಡಿದು ಕಾಲಿಗೆ ಚಕ್ರ ಕಟ್ಕೊಂಡಂಗೆ ರಾಜ್ಯಾದ್ಯಂತ ಸುತ್ತಿಬಿಟ್ಟು ಪಕ್ಷ ಸಂಘಟನೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈಗ ಕಾರ್ಯಕರ್ತರಲ್ಲಿ ಏನಪ್ಪ ಅಂದ್ರೆ ಉತ್ಸಾಹ ತುಂಬ್ತಾ ಇದ್ದಾರೆ. ನೀವು ಇನ್ನೊಂದು ಕಡೆ ಏನಪ್ಪ ಅಂದ್ರೆ ಈ ಹಾದಿ ಬೀದಿ ಎಲ್ಲ ಹೊಗಳಿಕೆ ಹೇಳೋದು, ಯಡಿಯೂರಪ್ಪನ ತೆಗೆಯೋದು, ಇದನ್ನೆಲ್ಲ ಮಾಡೋದ್ರಿಂದ ಪಕ್ಷಕ್ಕೆ ಏನಪ್ಪ ಅಂದ್ರೆ ಡ್ಯಾಮೇಜ್ ಆಗ್ತಾಯಿದೆ. ನೀವು ಮಾಡೋ ಕೆಲಸ ಇದೆಲ್ಲ ಮಾಡಿದ್ರೆ ನೀವು ಏನೇನೋ ಮಾಡ್ಬೇಕಂತ ಹೋದ್ರಿ, ಅದೇನೂ ಆಗಲಿಲ್ಲ. ಆಗಲಾರ್ದ ಮಟ್ಟಿಗೆ ಕೊನೆಗೆ ಏನು ತೊಗೊಂಡು ಬಂದ್ರಿ? ಜಾತಿ. ಯಡಿಯೂರಪ್ಪರು ಲಿಂಗಾಯತರೇ ಅಲ್ಲ. ಅದಕ್ಕೆ ಯಡಿಯೂರಪ್ಪರು ಏನಪ್ಪ ಅಂದರೆ ಯಾವತ್ತು ಜಾತಿ ರಾಜಕಾರಣ ಮಾಡಿದವರಲ್ಲ ಅವ್ರು ಒಂದೇ ಜಾತಿ ಸೀಮಿತನೂ ಅಲ್ಲ. ಎಲ್ಲರನ್ನೂ ವಿಶ್ವಾಸ ತಗೊಂಡು ಎಲ್ಲ ಜಾತಿಯವ್ರದ್ದು ಎಲ್ಲ ಸಮುದಾಯದವ್ರನ್ನೂ ತೊಗೊಂಡೋಗಿದ್ದಕ್ಕೆ ಅವ್ರು 4 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರು. ಅದಕ್ಕೆ ನೀವು ಮುಖ್ಯಮಂತ್ರಿಯರಾಗ್ರಿ, ಇನ್ನೂ ಮುಂದೆ ಹೋಗ್ರಿ, ಅದಕ್ಕಿಂತಲೂ ನಮಗೇನು ಇಲ್ಲ. ಏನಿದೆ ಪಕ್ಷ ಚೌಕಟ್ಟಿನಲ್ಲಿ ಮಾತಾಡ್ರಿ ಅಷ್ಟೇ. ವಿಜೇಂದ್ರಣ್ಣವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ, ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಅಂದರೆ ಯಾರು ಮಾಡ್ಯಾರ? ಹೈಕಮಾಂಡ್ ಮಾಡಿ. ಹೈಕಮಾಂಡ್ ಅಂದರೆ ಯಾರು? ಮೋದಿ, ಅಮಿತ್ ಶಾ, JP ನಡ್ಡಾ ಅವ್ರು ಮಾಡಿ. ನೀವು ಇವ್ರನ್ನ ಬೈದ್ರೆ ಅವ್ರನ್ನ ಬೈದಂಗೆ, ಇವ್ರನ್ನೆಲ್ಲ ಬೈದ್ರೆ ಪಕ್ಷದ ಕಾರ್ಯಕರ್ತರನ್ನ ಬೈದಂಗೆ. ಪಕ್ಷದ ಕಾರ್ಯಕರ್ತರು ಅಂದರೆ ಯಾರು? ಪಕ್ಷದ ಬೆನ್ನೆಲುಬು ಇವರು ಕಾರ್ಯಕರ್ತರು. ನೀವು ಮಾಡೋದ್ರಿಂದ ಪಕ್ಷದ ಕಾರ್ಯಕರ್ತರಿಗೆ ಏನಪ್ಪ ಅಂದ್ರೆ ನೋವಾಗ್ತಾಯಿದೆ, ಗೊಂದಲ ಆಗ್ತಾಯಿದೆ. ಅದಕ್ಕಾಗಿ ಅದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ. ನಿಮಗೇನಾದರೂ ಪಕ್ಷದ್ದು ಕಾರ್ಯಕರ್ತರದ್ದು ಅವ್ರ ಮೇಲೆ ಕಿಂಚಿತ್ ಕಳಕಳಿ ಇತ್ತು ಅಂದ್ರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕು ಅಂತ ನಾವು ಮನವಿ ಮಾಡ್ತೇವೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ನಿಮ್ಮ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋರಿದ್ದೀವಿ. ಈ ಕಲ್ಯಾಣ ಕರ್ನಾಟಕದಲ್ಲಿ, ಇದೇ ಗುಲ್ಬರ್ಗದಲ್ಲಿ ಸ್ವಾಮೀಜಿಗಳು ಬಂದು ಸ್ವಾಮೀಜಿಗಳು ಮಾತಾಡ್ತೀರಿ, ಲಿಂಗಾಯತರದ್ದು ಮಾತಾಡ್ತೀರಿ, ಕಾರ್ಯಕರ್ತರದ್ದು ಮಾತಾಡ್ತಾ ಇದ್ದೀರಲ್ಲ. ಇದು ನಿಲ್ಲಿಸಲಿಲ್ಲ ಅಂದರೆ ಕರ್ನಾಟಕ ತುಂಬಾ ವಿಜೇಂದ್ರ ಅಭಿಮಾನಿ ಬಳಗ ಇದೆ, ಯಡಿಯೂರಪ್ಪವ್ರ ಬಳಗ ಇದೆ, ಪಕ್ಷದ ಕಾರ್ಯಕರ್ತರು ಕೂಡ ನಿಮ್ಮ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ನಮಸ್ತೆ. ವಿಜಯ್ ಕುಮಾರ್ ಮಾಡಿ ಅಂತ, ವಿಜೇಂದ್ರ ಅಭಿಮಾನಿ ಬಳಗದ ಅಧ್ಯಕ್ಷರು, ಚುಂಚೋಳಿ. ಮತ್ತು ಬಿಡ್ರಿ. ಎರಡನೇದೇನಪ್ಪ ಅಂತಂದ್ರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಮಾಡಿದವರು, ಪಕ್ಷದ ಹಿರಿಯದ ವರಿಷ್ಠರು ಡೆಲ್ಲಿದವ್ರು ಮಾಡಿದ್ದಾರೆ. ಅದನ್ನು ನಿಮಗೆ ಆಗ್ಲಾರ್ದಕ್ಕೆ ನೀವು ಬೇರೆ ಬೇರೆ ಎಲ್ಲ ಮೀಡಿಯಾ ಮುಂದೆ ಸಿಕ್ಕಾಪಟ್ಟೆ ಮಾತಾಡ್ತಿದ್ದೀರಿ. ಅದಕ್ಕೆ ಹಳ್ಳಿ ಎಲ್ಲರೂ ಶ್ರಮದಿಂದ ನಮ್ಮಂಥವ್ರು ಶ್ರಮ ಹಿಂದೂ ಬಸವರಾಜ ಪಾಟೀಲ್ ಶೇಡಮ್ಮವ್ರಿಗೆ ನಾವೆಲ್ಲ ಮನೆ ರೊಕ್ಕ ಹಾಕಿ ಹೊಲ ಮನೆ ಮಾರ್ಕೊಂಡು ಅವ್ರಿಗೆ 2 ಸಲ MP ಮಾಡಿದ್ದಾರೆ. ಅದರ ಕಾರ್ಯಕರ್ತರ ಬಗ್ಗೆ ಹಗುರವಾಗ ನೀವು ಯಡಿಯೂರಪ್ಪಗೂ ವಿಜೇಂದ್ರ ಬೈದ್ರೆ ಕಾರ್ಯಕರ್ತರಿಗೆ ಬೈದಂಗೆ ಇದು ನೇರವಾಗಿ. ನೀವು ಅಷ್ಟು ಚಿಂಚೋಳಿದ, ನಾನು ಚಿಂಚೋಳಿ ತಾಲೂಕು ಐನೋಳಿ ಗ್ರಾಮದವ್ರು ಇದ್ದೀವಿ. ನೀವು ಸಕ್ಕರೆ ಫ್ಯಾಕ್ಟ್ರಿನೂ ಹಾಕಿರಿ. ನಿಮ್ಮ ಬಗ್ಗೆ ಒಳ್ಳೆಯ ಗೌರವ ಅದ. ಬಟ್ ನೀವೆಲ್ಲ ಮಾಡೋದ್ರಿಂದ ಎಲ್ಲ ಹಳ್ಳಿದ ಕಾರ್ಯಕರ್ತರಿಗೆ ಗೊಂದಲ ಆಗ್ತದೆ. ದಯವಿಟ್ಟು ನಿಮ್ಮದು 2 ಕೈ ಮುಗಿದು ಹೋಗ್ತೀವಿ ನಾವು ಸಣ್ಣವರಾಗಿ, ಸಣ್ಣ ಕಾರ್ಯಕರ್ತರಾಗಿ. ಮುಂದೆ ಸ್ಥಳೀಯ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲೆಕ್ಷನ್ ಬರ್ತಾವೆ. ಅದ್ರದ್ದೆಲ್ಲ ವಿಚಾರ ಇಟ್ಕೊಂಡು ನೀವೇನು ದಯವಿಟ್ಟು ಮಾತಾಡಬೇಡ್ರಿ. ನೀವು ಏನೇ ಯಡಿಯೂರಪ್ಪವ್ರಿಗಿಂತ ಮ್ಯಾಲೆ ಹೋಗ್ರಿ, ಪ್ರೈಮ್ ಮಿನಿಸ್ಟರ್ ಆಗ್ರಿ. ಅದರ ಬೇರೆಯವ್ರಿಗೆ ಬೈಯೋದು ಬಿಡ್ರಿ. ಬೇರೆಯವ್ರಿಗೆ ಬೈದ್ರೆ ಯಾರೂ ದೊಡ್ಡವರಾಗಿಲ್ಲ ಇಲ್ಲಿ ತನಕ, ನೀವೂ ಆಗಲ್ಲ. ಅವ್ರು ಲಿಂಗಾಯತರ ಲೀಡ್ರ್ ಮಾಡಿಲ್ಲ ಅನ್ಬೇಡ್ರಿ. ಯಡಿಯೂರಪ್ಪವ್ರು ಎಷ್ಟು ಲಿಂಗಾಯತರಲ್ಲಿ MLA ಒಳಗೆ ಗೆದ್ಸ್ಯಾರ, ಎಷ್ಟು ಮಂದಿಗೆ ಇಡೀ ದೇಶಕ್ಕೆ ಕುನ್ನದ, ನಮ್ಮಂಥವ್ರಿಗೂ ಗೊತ್ತದ. ನಮ್ಮ ತಂದೆಯವರು RSSನಾಗ ಇದ್ದವ್ರು ಯಾರ, ವಾಜಪೇಯಿ, ಮುರಳಿ ಮನೋಹರ್ ಜೋಶಿ ಸರಿ ಕುಂತು ಇದು RSSದಾಗ ಬೆಳೆದವ್ರಾರ. ದಯವಿಟ್ಟು ಇನ್ನು ಮುಂದೆ ಇಂಥ ಮಾತುಗಳು ಆಡೋದು ಬಿಡ್ರಿ ಅಂತ ನಾವು ಕಳಕಳಿನಿಂದ ಕೇಳ್ಕೊಳ್ತಿದ್ದೆವು. ಸಂಜೀವ್ ಕುಮಾರ್, ಪ್ರಭುಲಿಂಗ್, ಪುಣ್ಯಶೆಟ್ಟಿ.